ಯುವಕರು ಹೇಳೋದು ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಅವ್ರ ವ್ಯಕ್ತಿತ್ವ, ಅವರ ಅನುಭವ, ಅವರ ರಾಜಕೀಯ ನೋಡಿದಾಗ ಅವ್ರು ನುಡಿದಂತೆ ನಡೀತಾರೆ. ಒಂದು ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ಬಂದವರಿಗೆ ಸಮಾಜದ ಎಲ್ಲ ಘಟ್ಟಗಳ ಎಲ್ಲ ಜನರ ಮನಸ್ಥಿತಿ ಅರ್ಥ ಆಗುತ್ತೆ. ಅವ್ರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, 1 ವರ್ಷದಲ್ಲಿ 1 ಲಕ್ಷ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ. ಹಾಗಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಈ ರಾಜ್ಯದ ಯುವಕರು ಅವ್ರಿಗೆ ವೋಟ್ ಹಾಕಿದ್ರು. ಆದರೆ ಸಿದ್ದರಾಮಯ್ಯನವರು ಮಾಡಿದ್ದೇನು, ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದೇನು, ನೀವು ಬಿಜೆಪಿ ಮೇಲೆ ಆಗ್ತಾ ಇದ್ದೀರಾ. ಅವ್ರು ಬಿಟ್ಟು ಹೋದ್ರು, ಇವ್ರು ಬಿಟ್ಟು ಹೋದ್ರು ಅಂತ. ನೀವು ಪ್ರಣಾಳಿಕೆ ಘೋಷಣೆ ಮಾಡುವಾಗ ಬಿಜೆಪಿ ಅವ್ರು ಬಿಟ್ಟೋಗಿರೋ ಲೆಕ್ಕಾಚಾರ ಗೊತ್ತಿರಲಿಲ್ವಾ ತಮಗೆ? ಈಸ್ ಇಟ್ ಪಾಸಿಬಲ್ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಮತ್ತು ಅರಿವಿರಲಿಲ್ವಾ? ಇದೇ 50% ಮೀಸಲಾತಿಯ ಮೇಲೆ ಈಗ ಅಪಾಯಿಂಟ್ಮೆಂಟ್ ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲ, ಅದನ್ನೇ ನೀವು ಮೊದಲು ಮಾಡಿದ್ದಿದ್ರೆ ಶಬಾಸ್ ಅಂತ ಇದ್ರು. ಇಷ್ಟು ಹತ್ತು ಕರೆದು ಔತಣ ಮಾಡಿಸ್ಕೊಳ್ಳೋ ಲೆವೆಲ್ಗೆ ನೀವು ನಮ್ಮ ರಾಜ್ಯದ ಯುವಕರನ್ನ ತಂದಿಟ್ಟಿರೋದು ಸಿದ್ದರಾಮಯ್ಯನವರಂತಹ ವ್ಯಕ್ತಿತ್ವಕ್ಕೆ ಇದು ಸರಿಯಾದದ್ದಲ್ಲ. ಇದು ನಾನು ಯುವಕರ ಪರವಾಗಿ, ಈ ರಾಜ್ಯದ ಯುವ ಜನತೆಯ ಪರವಾಗಿ ನಾನು ತುಂಬ ನೊಂದೇ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರೇ, ನಿಮ್ಮ ಎಕ್ಸ್ಪೆಕ್ಟೇಷನ್ ನಿಮ್ಮ ಮೇಲೆ ಏನಿತ್ತಲ್ಲ ಅದು ಕಂಪ್ಲೀಟ್ ಆಗಿ ಒಂದು ರೀತಿ ಮಂಡ್ಪಾಲಾಗಿದೆ.